is Anush and welcome to my ಚಾನಲ್. ನಾನು ಆಲ್ರೆಡಿ ಕಾರಲ್ಲಿ ಇದ್ದಾಳೆ, ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ ಅನ್ಕೊಂಡ್ರೆ ಈಗ ನಾವು ಒಂದು 1.5 hour ಆಲ್ಮೋಸ್ಟ್ ಮನೆ ಬಿಟ್ಟು. ಇದು ನನ್ನ ಬರ್ತ್ಡೇ ಗೆಟ್ ಅವೇ ಅಂತ ಅನ್ಕೋಬಹುದು. ವಿ ಆರ್ ಗೋಯಿಂಗ್ ಟು ಕಬಿನಿ. ನಾನು ಫಸ್ಟ್ ಟೈಮ್ ಕಬಿನಿಗೆ ಹೋಗ್ತಾ ಇರೋದು. ಸೊ ಒನ್ ಡೇ ಲೈಕ್ ರಿಲ್ಯಾಕ್ಸೇಷನ್ ಥರನೇ ಅಂತ ಅನ್ಕೊಂಡ್ವಿ, ಬಟ್ ಇದು ಸ್ವಲ್ಪ ಲಾಂಗ್ ಡ್ರೈವೇ ಆಯ್ತು ಇವಾಗ. ಸೊ ಒನ್ ಡೇ ಇವತ್ತು ಸ್ಯಾಟರ್ಡೇ ವಿಲ್ ಚೆಕ್ ಇನ್ ಆ್ಯಂಡ್ ಟುಮಾರೋ ಈವ್ನಿಂಗ್ ಅಷ್ಟರಲ್ಲಿ ವಿಲ್ ಬ್ಯಾಕ್ ಟು ದ ಹೋಮ್. ಹೋಗಲ್ಲ ಅಂತ ಹೇಳಿದೆ ನಿಮ್ಗೂ, ಎಲ್ಲೂ ಪ್ಲಾನ್ ಮಾಡಿಲ್ಲ ಏನೂ ಇಲ್ಲ ಅಂತ. ವೀಕೆಂಡ್ ಬಂದಿರೋದ್ರಿಂದ, ಬಿಕಾಸ್ ಫ್ರೈಡೇ ಬರ್ಡೇ, ಸ್ಯಾಟರ್ಡೇ ಸಂಡೇ ಹಿಂಗೆ ವೀಕೆಂಡ್ ರಜಾ ಇರೋದ್ರಿಂದ ಎವ್ರಿಥಿಂಗ್ ಇಸ್ ಪ್ಲ್ಯಾನ್ಡ್ ಬೈ ಪ್ರೀತಮ್. ಸೊ ಹೋಗೋಣ, ಒಂದು ಸ್ಪೆಷಲ್ ಮೆಮೊರಿ ಇರುತ್ತೆ. ನಾವು ಈ ಸ್ಪೆಷಲ್ ಬಿಟ್ಟರೆ ಅದು ಇದು ಪ್ಲ್ಯಾನ್ ಮಾಡ್ಬೇಕು ಅನ್ಕೋತೀವಿ, ಬಟ್ ಎಲ್ಲೂ ಹೋಗೋದೇ ಇಲ್ಲ. ಸೊ ಒಂದು ಹೋಗ್ಬಿಟ್ಟು ಬರೋಣ ಅಂದ. ಸೊ ಹಂಗಾಗಿ ವಿ ಆರ್ ಗೋಯಿಂಗ್ ಫಾರ್ ಕಬಿನಿ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ವೈ ಬಿಕಾಸ್ ಅಲ್ಲೆಲ್ಲ ಸಫಾರಿ ಅಥವಾ ನಾಗರಹೊಳೆ ಫಾರೆಸ್ಟ್ ಒಳಗಡೆ ಹೋಗೋದು ಅದೆಲ್ಲ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್, ನಾನು ಹೋಗೇ ಇಲ್ಲ. ಸೊ ಅದಕ್ಕೆ ದಿಸ್ ಇಸ್ ಮೈ ಬರ್ತ್ಡೇ ವೆಕೇಶನ್ ಅಂತ ಅನ್ಕೋಬಹುದು. ನೈಟ್ ಮಲ್ಕೊಂಡಾಗ ಸ್ವಲ್ಪ ಲೇಟ್ ಆಗಿತ್ತು ಎಡಿಟಿಂಗ್ ಅದು ಇದು ಅಂತ. ಸೊ ಬೆಳಗ್ಗೆ ಬೇಗ ಇದು ಹೊರಡಬೇಕಿತ್ತು, ಆಗಲಿಲ್ಲ. ನಾವು ಹೊರಟಿದೆ ಅರೌಂಡ್ 10 ಆಯಿತು. ಸೊ ಈಗ ಇನ್ನೂ ಬ್ರೇಕ್ಫಾಸ್ಟ್ ತಿಂದಿಲ್ಲ. ಇಲ್ಲಿ ಶ್ರೀರಂಗಪಟ್ಟಣನ ಬಾಬುರಾಯನ್ ಕೊಪ್ಪಳ ಹತ್ರ ಯಾವಾಗಲೂ ತಿಂದಿದ್ದೀವಲ್ಲಿ ನಾವು ಬ್ರೇಕ್ಫಾಸ್ಟು. ಇವಾಗ ಸುಮಾರು ದಿನ ಆಗಿಬಿಟ್ಟಿದೆ ತಿಂದು. ಸೊ ಅಲ್ಲೇ ನಾವು ನಾಟಿ ಸ್ಟೈಲ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಬಟ್ ಐ ಆಮ್ ಎಕ್ಸಾಸ್ಟೆಡ್, ಐ ಆಮ್ ಹಂಗ್ರಿ. 11 o'clock ಈಗ. ಇನ್ನೇನು ಇವಾಗ ರೀಚ್ ಆಗ್ತೀವಿ. ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್, ದೆನ್ ಅಗೇನ್ ಅವರ್ ಜರ್ನಿ ಸ್ಟಾರ್ಟ್ಸ್. ನಾನು ನಾಗರಹೊಳೆ ಫಾರೆಸ್ಟ್ ರೋಡಲ್ಲಿ ಹೋಗೋದಕ್ಕಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ನಾವು ಬುಕ್ ಮಾಡಿರೋದು ಕಬಿನಿ ಫಾರ್ಮ್ ಸ್ಟೇ. ನಮ್ಗೆ ಯಾವುದು ಬುಕ್ಕಿಂಗ್ ಸಿಗಲಿಲ್ಲ, ಬಿಕಾಸ್ ಒಂದಿಂದಲ್ಲಿ ನಾವು ಈ ಥರ ಬೇಕು ಅಂದರೆ ನಾನು ಒಂದು 2-3 ನೋಡಿದ್ದೆ ಆಯಿತಾ, ವಿಚ್ ಇಸ್ ಲೈಕ್ ಅ ಲಕ್ಸುರಿ ಸ್ಟೇ. ಎಲ್ಲ ಸಂಡೇಗೆ ಸಿಗುತ್ತೆ ಅಂತ ಹೇಳಿದ್ರು. ವೀಕೆಂಡ್ಸ್ ಅಲ್ವಾ, ಆಲ್ಮೋಸ್ಟ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ರು. ಹಂಗಾಗಿ ಕಬಿನಿ ಫಾರ್ಮ್ ಸ್ಟೇ ಅಂತ ಇದೊಂದು ಮಿಡ್ ರೇಂಜಲ್ಲಿ ಇದೆ. ಇದು ಕೂಡ ಚೆನ್ನಾಗಿದೆ, ರಿವ್ಯೂಸ್ ಎಲ್ಲ ಲೈಕ್ ಓಕೆ ಅನಿಸ್ತು. ಈಗ ಹೋಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಸೊ ನಿಮ್ಮ ಜೊತೆ ಹೇಳ್ತೀನಿ, ಇರ್ತೀರ ಗೊತ್ತಾಗುತ್ತೆ. ದಿಸ್ ಇಸ್ ದಿ ಸ್ಟೋರಿ. ಕಮ್ ನೌ ಲೆಟ್ಸ್ ಗೋ. ಫಸ್ಟ್ ಟೈಮ್ ತಿಂತಾ ಇರೋದು ನಾನಿದು. ಸಕ್ಕತ್ತಾಗಿದೆ. ಅದು ಆಲ್ಮೋಸ್ಟ್ ಕೊಬ್ಬು ತಿಂತೀವಲ್ಲ ಅದೇ ಥರ ಇದೆ, ಸೇಮ್ ಅದೇನಾ, ಬಟ್ ಹೆವಿ ಆಗಿಬಿಡುತ್ತೆ. ಫಸ್ಟ್ ಟೈಮ್ ತಿಂತಾ ಇರೋದು. ವಡೆನೂ ಸಕ್ಕತ್ತಾಗಿದೆ, ಕೈಮಾ ವಡೆ. ಮಟನ್ ಸಾಂಬಾರು, ಮೈ ಗಾಡ್, ಇದಂತೂ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ತಿಂತಾ ಇರೋದು. ಯೂಶಲಿ ಎಲ್ಲೂ ಇಲ್ಲ ಅಲ್ಲ, ಎಲ್ಲೂ ಮಾಡಲ್ಲ. ಏನೇ ಆದರೆ ಮಂಡ್ಯ ಮಂಡ್ಯ ಆಬ್ವಿಯಸ್ಲಿ ಫೇಮಸ್ ಫಾರ್ ಮಟನ್ ಅಲ್ವಾ, ಮಟನ್ ಐಟಮ್ಸ್. ಮಟನಲ್ಲಿ ಒಂದೊಂದು ಸ್ಪೇರ್ ಪಾರ್ಟು ಬಿಡಲ್ಲ, ಎಲ್ಲ ಮಾಡ್ತಾರೆ. ಸೋ ಗುಡ್. ಹೌ ಮಚ್ ಸ್ಯಾಟಿಸ್ಫೈಯಿಂಗ್ ಊಟ ಅಂತ ಗೊತ್ತಾಗಬೇಕಂದ್ರೆ ನನ್ನ ನೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸಿಹಿ, ಇಟ್ಸ್ ಫುಲ್ಲಿ ಟರ್ನ್ಡ್ ಯೆಲ್ಲೋ. ಇಟ್ ವಾಸ್ ಲೈಕ್ ಫಿಂಗರ್ ಲಿಕ್ಕಿಂಗ್ ಗುಡ್. ಫಸ್ಟ್ ಟೈಮ್ ತಿಂದಿದ್ದು ನಾನು ಅದು. ಇಟ್ಸ್ ಕಾಲ್ಡ್ ಸುಟ್ ಕರಳು ಅಂತೆ. ಸಕ್ಕತ್ತಾಗಿತ್ತು. ಹೆಂಗಿತ್ತು ಗೊತ್ತಾ, ಸೊ ನಾವು ಮಟನ್ ತಿನ್ನೋರ್ಗೆ ರಿಲೇಟ್ ಆಗುತ್ತೆ. ಕಾಲು ಅದೇನು ಅದರೊಳಗಡೆ ತುಪ್ಪ ಇರುತ್ತಲ್ಲ, ಹಾಗೆ ಇತ್ತು, ಸಕ್ಕತ್ತಾಗಿತ್ತು. ಇಡ್ಲಿ ತಿನ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ, ಬಟ್ ನಾವು ಬಂದು ರೀಚ್ ಆಗಿದ್ದು ಲೇಟ್ ಆಯ್ತಲ್ಲ, ಹಾಗಾಗಿ ಇಡ್ಲಿ ಖಾಲಿ ಆಗಿಬಿಟ್ಟಿತ್ತು. ದಿಸ್ ಇಸ್ ಕಾಲ್ಡ್ ಆಸ್ ಗೌರಿ ಶಂಕರ್. ಇದು 2ನೇ ಸರಿ ನಾನು ಇಲ್ಲಿ ಬರ್ತಿರೋದು, ಬಟ್ ಇವಾಗ ತಿಂದಿದ್ದ ಐಟಮ್ಸ್ ಎಲ್ಲ ಲೈಕ್ ಹೊಸ ಥರ ಒಂದ್ಸರಿ ಟೇಸ್ಟ್ ಮಾಡಿಲ್ಲ. ಈ ಕಡೆ ಇನ್ನೊಂದಿದೆ, ಹಲ್ವೊಂದು ಸರಿ ತಿಂದಿದೆ. ಈ ರೋಡೇ ಫುಲ್ ಇಟ್ಸ್ ಫೇಮಸ್ ಆ್ಯಕ್ಚುಲಿ. ಬಾಬುರಾಯನ್ ಕೊಪ್ಪಳ ಇಟ್ಸ್ ಫೇಮಸ್ ಫಾರ್ ಮಟನ್ ಮಿಲ್ಟ್ರಿ ಹೋಟೆಲ್ಸ್. ಈ ರೋಡಲ್ಲಿ ಏನಾದ್ರು ನೀವು ಪಾಸ್ ಆದರೆ ಟ್ರೈ ಮಾಡಿ, ಇಲ್ಲೊಂದು ಸ್ಟಾಪ್ ಕೊಟ್ಟು. ಮಟನ್ ಲವರ್ಸ್ಗಂತೂ ಹಬ್ಬ. ಕರೆಕ್ಟು, ನಾನು ಮಾತ್ರೆ ನುಂಗ್ಬೇಕನ್ನೋದು ಮರ್ತೇ ಹೋಗಿದ್ದೀನಿ. ಚಾಕ್ಲೇಟ್ಸ್ ಎತ್ಕೊಂಡೆ. ಸೊ ಈ ಥರ ಊಟ ಆದಮೇಲೆ ಲೈಕ್ ಬಾಯಿ ಸಿಹಿ ಮಾಡ್ಕೊಳ್ಳೋಣ ಅಂತ, ಲೆಟ್ ಮಿ ಟ್ರೈ ದಿಸ್ ಅಂತ. ಎವ್ರಿಥಿಂಗ್ ಈಸ್ ಫ್ರಮ್ ಸ್ಮೂತ್. ಬಟ್ ಇವಾಗ ಟ್ಯಾಬ್ಲೆಟ್ಸ್ ನುಂಗ್ಬೇಕು ನಾನು. ಅದು 1-2 ಇದೆ ಇವಾಗ ಮಾರ್ನಿಂಗ್.
ಆನ್ ದ ವೇ ಮೈಸೂರು ಪಾಸ್ ಆಗ್ಬೇಕಾದ್ರೆ ಐ ಸಾ ದಿಸ್ ಆಯ್ತಾ, ಅಲ್ಲಿ ರೋಡಲ್ಲಿ ಡಿಫ್ರೆಂಟ್ ಆಗಿದೆ ಒಂಥರ ಕ್ರಾಫ್ಟ್ ವರ್ಕು ಪಜಲ್ ಅದೆಲ್ಲ ನೋಡಿದ್ದೆ. ಅಲ್ಲಿ ನೋಡಿದ್ರಲ್ಲ ವಿಡಿಯೋದಲ್ಲಿ ಅವ್ರು ಕ್ರಿಯೇಟ್ ಮಾಡಿದ್ದು, ಅದು ನೋಡಿದ ತಕ್ಷಣ ಯಾರಿದ್ದಾರೆ ಚಿಕ್ಕವ್ರು ಇವಾಗ ರಿಧಿ. ಸೊ ರಿಧಿ ನೆನಪಾದ್ಲು. ಸೊ ಅದಕ್ಕೆ ಐ ಗಾಟ್ ದಿಸ್ ಬಿಕಾಸ್ ತುಂಬ ಕ್ರಿಯೇಟಿವ್ ಇದೆ. ಸೊ ಇಲ್ಲಿ ನಂಬರ್ಸ್ ಇದೆ, ಅದನ್ನ ಹಾಕಿ ಬಿಲ್ಡ್ ಮಾಡೋದು. ಸೊ ಒಂದು ಫಾರೆಸ್ಟ್ ಥೀಮಲ್ಲಿ ತೊಗೊಂಡೆ, ಇನ್ನೊಂದು ಅವ್ರು ಬಿಲ್ಡ್ ಮಾಡಿದ ಮನೆ ತುಂಬ ಇಷ್ಟ ಆಯಿತು. ಸೊ ಇದೊಂದು ಪರ್ಪಲ್ ಮನೆ ನೋಡ್ಬಿಟ್ಟು ಇದೊಂದು ತೊಗೊಂಡೆ. ರಿಧಿಗೆ ಅಂತ ಕೊಡ್ತೀನಿ, ಬಟ್ ಸ್ಕಂದನೆ ಮಾಡೋದು ಗೊತ್ತು. ಇದು ನಾವು ತೊಗೊಂಡಿದ್ದು ದೇವೇಗೌಡ ಸಿಗ್ನಲ್, ಔಟರ್ ರಿಂಗ್ ರೋಡ್, ಮೈಸೂರು. ವಿ ಜಸ್ಟ್ ಕೇಮ್ ಲ್ಯಾಂಡೆಡ್ ಹಿಯರ್. ತುಂಬ ಚೆನ್ನಾಗಿದೆ, ಅದೊಂದು ಖುಷಿ ಆಗ್ತಿದೆ ನನಗೆ. ಪ್ರಾಪರ್ಟಿ ಒಂದು ರೇಂಜ್ಗೆ ಹ್ಯೂಜೇ ಇದೆ, ಅಂದರೆ ಸುತ್ತ ಅವ್ರ ತೋಟ ಇದೆ. ಸೊ ಜೋಳ ಆ ಥರ ಸ್ಪ್ರಿಂಕ್ಲರ್ ಎಲ್ಲ ಆನ್ ಮಾಡಿದ್ದಾರೆ, ಮೆಣಸು, ಫುಲ್ ಅಡಿಕೆ ತೋಟ, ಫುಲ್ ತೆಂಗಿನ ಮರ ಮತ್ತು ಅಡಿಕೆ ಇದೆ. ಹಾಗಾಗಿ ದ ವೈಬ್ ಈಸ್ ಗುಡ್. ಐ ಥಿಂಕ್ ದಟ್ ಈಸ್ ಆರ್ ಸ್ಟೇ. ಪ್ರೀತಮ್ ಹೇಳ್ತಾ ಇದ್ದ ಲೈಕ್ ಆ ಥರ ಒಂದು ಸಪ್ರೇಟ್ ಇದೇನೋ ಬುಕ್ ಮಾಡಿದ್ದೀನಿ ಅಂತ. ಇದು ಹಿಂಗೆ ಇರೋದ್ರಿಂದ ಲೈಕ್ ನಮ್ಮೂರು ಚಿಕ್ಕಮಂಗ್ಳೂರು ವೈಬ್ಸ್ ಬರ್ತಿದೆ, ಅಥವಾ ಒಂದು ವಿಲೇಜ್ ಸ್ಟೇ ಥರ ವೈಬ್ಸ್ ಬರ್ತಿದೆ, ಕೋಳಿ ಕೂಗ್ತಿರೋದು, ಆಲ್ ದಟ್. ಸಖತ್ ಕ್ಯೂಟ್ ಇದೆ ಇದು, ನಮ್ಮ ಬ್ರೂನೋ ಥರನೇ ಐತೆ, ಇನ್ನೂ ಕ್ಯೂಟ್ ಇದೆ ಇದು. ಕಾಟೇಜ್ ಎಲ್ಲ ಆ ಕಡೆ. This is our deluxe room. So as simple as that, plain ಮನೆ ರೂಮ್ ಹೆಂಗಿರುತ್ತೆ ಹಂಗಿದೆ. ಆ್ಯಂಡ್ we have 2 ಕಾಟೇಜ್. ಇದು ನೋಡ್ತಾ ಇದ್ದಾಗ ನಂಗೆ ಶಾರದಿ ನೆನಪಾಗ್ತಿದ್ದಾಳೆ. ಅಥವಾ ನಮ್ಮ ಅಮ್ಮನೂ ಆ್ಯಕ್ಚುಲಿ ಕರ್ಕೊಂಡು ಬರ್ಬೋದಿತ್ತು. ನಮ್ಮದೇ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಯಾರಿಗೂ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ದಿಸ್ ಇಸ್ ದ ವಾಶ್ರೂಮ್. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಫೈನಲಿ ನಾನು ಇವಾಗ ರೆಸ್ಟಿಂಗ್ ಮೂಡ್, ಹೋಗಿ ದಬಾಕೋತಾ ಇರೋದಷ್ಟೇ. ಬ್ಯಾಕ್ ಸೈಡ್ ಬಾಲ್ಕನಿ ವ್ಯೂ ಹಿಂಗಿದೆ, ಇಲ್ಲೆಲ್ಲ ಲೈಕ್ ಇತ್ತಂತೆ ಜೋಳ ಎಲ್ಲ, ಇವಾಗ ತೆಗ್ದಿದ್ದಾರೆ. ಆ್ಯಂಡ್ ಫ್ರಂಟ್ ಬಾಲ್ಕನಿ ವ್ಯೂ ತೋರಿಸ್ತೀನಿ. ದಿಸ್ ಈಸ್ ಹೌ ಇಟ್ ಈಸ್. ಫುಲ್ ಪೀಸ್ಫುಲ್ ಆಗಿದೆ, ಕಾಮಾಗಿ. ಈ ಥರ ಯಾರೂ ಇರಲೇಬಾರ್ದು ರೆಸಾರ್ಟಲ್ಲಿ, ಹಿಂಗೆ ಕಾಮಾಗಿರೋದು ಇದು ಆ್ಯಕ್ಚುಲಿ ಬೇಕಿತ್ತು ನಮಗೆ. ಪೀಸ್ಫುಲ್ಲಾಗಿ ಸೌಂಡೆಲ್ಲ ಹಿಂಗೆ ಸೈಲೆಂಟಲ್ಲಿ ಒಂದು 10 ನಿಮಿಷ 15 ನಿಮಿಷ ಕೂತ್ಕೊಳ್ಳೋಣ ಅನಿಸ್ತಿದೆ. ನಾವು ಫುಡ್ ಆರ್ಡರ್ ಮಾಡಿದ್ವಿ, ಸ್ವಲ್ಪ ಲೈಕ್ ಹೊಟ್ಟೆ ತುಂಬೋಗಿದೆ, ಸ್ವಲ್ಪ ಲೈಟಾಗಿ. ಆ್ಯಂಡ್ ಈಗ ಪ್ರಾಪರ್ಟಿ ಎಲ್ಲ ಸುಮ್ಮನೆ ಒಂದು ರೌಂಡ್ ಹಾಕೋಬರೋಣ ಅಂತ. ತುಂಬ ಕಾಮಿಂಗ್ ಆಗಿದೆ. ದಿಸ್ ಈಸ್ ಲೈಕ್ ಪರ್ಫೆಕ್ಟ್. ಬೆಂಗಳೂರಿಯನ್ಸ್ಗಂತೂ ಇದು ಪರ್ಫೆಕ್ಟ್. ಬಿಕಾಸ್ ಏನು ಒಂದು ಟ್ರಾಫಿಕ್ ಅಲ್ಲ, ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಥರ. ಇಟ್ ವಾಸ್ ಸೋ ಕಾಮಿಂಗ್ ಅಲ್ಲಿ ಕೂತಿದ್ದಾಗಂತೂ. ಮೆಣಸು, ಪ್ರೀತಮ್ ಇದು ವಿಳೆದೆಲೆನಾ ಅಂತೆ. ದೆನ್ ಐ ಸೆಡ್ ಹಿಮ್ ದಟ್ ದಿಸ್ ಈಸ್ ಮೆಣಸು ಅಂತ. ಆ್ಯಕ್ಚುಲಿ ಸ್ಟೇಕೇಶನ್ ಬೇಕಿತ್ತು. ನಾನು ಅಂದಿದ್ದೆ ನಂದಿ ಹಿಲ್ಸ್ ಹತ್ರ ಎಲ್ಲರೂ ಹೋಗೋಣ, ಒನ್ ಡೇ ಡೂ ನಥಿಂಗ್. ಲೈಕ್ ಸ್ಟೇಕೇಶನ್ ಅಂದರೆ ಹಂಗೆ ತಾನೇ, ಯು ಶುಡ್ ಡೂ ನಥಿಂಗ್. ಆರಾಮಾಗಿ ಕೂತ್ಕೋಬೇಕು, ತಿನ್ನಬೇಕು, ಮಲಗಬೇಕು, ಹಾಗೆ ಇರಬೇಕಂತ. ಬಿಕಾಸ್ ನನಗೆ ಇನ್ ಬಿಟ್ವೀನ್ ತುಂಬ ವರ್ಕ್ ಲೋಡ್ ಆಗಿತ್ತು, ತುಂಬ ಒಂಥರ ಸ್ಟ್ರೆಸ್ ಆಗಿತ್ತು. ನಾನೇ ಅಂದ್ಕೊಂಡಿದ್ದೆ ಆಫ್ಟರ್ ಮೈ ಬರ್ತ್ಡೇ ಐ ವಿಲ್ ಟೇಕ್ ಅ ಬ್ರೇಕ್ ಅಂತ. ಸೊ ಯಾ, ದಿಸ್ ಇಸ್ ಪರ್ಫೆಕ್ಟ್. ಒನ್ ಡೇ ಚೆನ್ನಾಗಿರುತ್ತೆ ಈಗ ಅಲ್ಲಿ ಕಾಮ್ ಆಗಿರೋಕ್ಕೆ. ಲೈಕ್ ಟೆಂಟ್ ಸ್ಟೇ, ಟೆಂಟ್ ಕಾಟೇಜ್ ಎಲ್ಲ ಡಿಫ್ರೆಂಟಾಗಿ. Here I ordered fried rice and masala papad. Good evening. I took a very good power nap, like satisfying nap. And ivaga ee thara ready agidini. I'm wearing this cord set. It's from Vinca Rose material. Everything is so good. Ellige ready agidivi andre one round Kabini backwaters hatra ella hogana anta, because relaxation ಆಯಿತು. ಸೊ ಎದ್ವಲ್ಲ, ಇನ್ನು ಇಟ್ಸ್ ಬೀನ್ 5 o'clock, ಈಗ ಇನ್ನು 5 o'clock ಕೂಡ ಆಗಿಲ್ಲ. ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂತ ರೆಡಿ ಆಗಿದ್ದೀವಿ ನಾನು ಪ್ರೀತಮ್. ಸನ್ಸೆಟ್ ಥರ ಎಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ. ಲೆಟ್ಸ್ ಗೋ. ಪ್ರೀತಮ್ ಆ್ಯಂಡ್ ಮೀ, ವಿ ಬೋತ್ ಆರ್ ವೇರಿಂಗ್ ಕಾರ್ಡ್ ಸೆಟ್ಸ್. ಆ್ಯಂಡ್ ಇದು ಅರ್ಬನ್ ಸ್ಟೈಲಲ್ಲಿ ತೊಗೊಂಡಿದ್ದವನು, ಅದು ಆರಾನಗರ ಶಾಪಿಂಗ್ ಹೋಗಿದ್ವಲ್ಲ ಅಲ್ಲಿ. ಐ ಪರ್ಚೇಸ್ಡ್ ಫಾರ್ ಮೈ ಬರ್ತ್ಡೇ ಫಾರ್ ಹಿಮ್. These two babies are sleeping.
ವಾವ್, ಸಿ ದಿಸ್. ನಂಗೆ ಇದು ಎಷ್ಟೊಂದು ಆನ್ ದ ವೇ ನಾವು ಬರ್ತಾ ಸುಮಾರು ಈ ಥರ ಲೈಕ್ ಫ್ಲವರ್ದು ಫಾರ್ಮ್ ಥರ ಸಿಕ್ತು. ಚೆಂಡು ಅನಿಸುತ್ತೆ, ಸಖತ್ತಾಗಿ ಕಾಣ್ತಿದೆ. ಕ್ಯಾಮ್ರಾ ಕೆನಾಟ್ ಮೇಕ್ ಜಸ್ಟಿಸ್, ಬಟ್ ಸಿ, ಐ ಕೇಮ್ ಇನ್ಸೈಡ್. ವಾವ್, ಈ ಕಡೆನೂ ಫುಲ್ ವಾಟರ್, ಆ ಕಡೆನೂ ಫುಲ್ ವಾಟರ್, ಮಧ್ಯದಲ್ಲಿ ರೋಡ್ ಆಕ್ಚುಲಿ ಇರೋದು. ಸಿ ದೇರ್, ಈಗ ನೋಡಿ ಆ ಕಡೆ ಸೈಡ್ ಅಂಡ್ ಈ ಕಡೆನೂ ಫುಲ್ ವಾಟರ್ ಇದೆ. ಓ ಮೈ ಗಾಡ್, ಐ ನೀಡ್ ದಿಸ್ ಬ್ರೇಕ್. ಯಾರಂದರೆ ಯಾರೂ ಇಲ್ಲ, ಯಾರೋ ಒಂದು 2-3 ಫ್ಯಾಮಿಲಿ ಮತ್ತು ಬೈಕರ್ಸ್ ಆ ಥರ ರೈಡ್ ಹೋಗ್ತಾರಲ್ಲ, ಅವ್ರು ಆ ಥರ ಏನೋ ಅಲ್ಲಿದ್ದಾರೆ. ತುಂಬ ಕಾಮ್ ಆಗಿದೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಒಂಥರ ಸ್ಲೋ ಡೌನ್. ಲೈಕ್ ಬೆಂಗಳೂರು ಇಸ್ ಲೈಕ್ ಫುಲ್ ಆಫ್ ಫಾಸ್ಟ್ ರನ್ನಿಂಗ್ ಆ ಥರ ಅನಿಸುತ್ತೆ. ಇಲ್ಲಿ ಬಂದರೆ ಅಥವಾ ಮಂಡ್ಯಕ್ಕೆ ಬಂದರೂ ಅಷ್ಟೇ ಕಾಮ್ ಡೌನ್, ಲೈಕ್ ಸ್ಲೋ ಡೌನ್ ಥರ. ಇಟ್ಸ್ ಫೀಲಿಂಗ್ ಸೋ ಗುಡ್, ಲೈಕ್ ಫ್ರೆಶ್ ಏರ್, ಗ್ರೀನರಿ, ನೈಸ್. ಲಿಟ್ರಲಿ ನಾನು ಇದೇ ಬ್ರೇಕ್ ಬೇಕು ಅಂದ್ಕೊಂಡಿದ್ದೆ. Back in the stay, just now we had bhaji. It was so tasty. ಮಧ್ಯಾಹ್ನ ಫುಡ್ ಏನು ಗೊತ್ತಾ, ಟೇಸ್ಟಿಯಾಗಿರಲಿಲ್ಲ. ನಮಗೆ ಫ್ರೈಡ್ ರೈಸ್ ತಿನ್ನೋಕ್ಕೆ ಆಗಲಿಲ್ಲ. ದಟ್ ಮಸಾಲ ಪಾಪಡ್ ವಾಸ್ ಓಕೆ. ಬಜ್ಜಿ ಈಸ್ ನೈಸ್. ಆ್ಯಂಡ್ ಇವಾಗ ಒಂಥರ ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ ರೆಸಾರ್ಟು. ನಾವು ಬಂದಾಗ ನಾವು ಇಬ್ಬರೇ ಇದ್ವಿ ಆಯಿತಾ. ಈಗ ಎಷ್ಟೊಂದು ಜನ ಬಂದಿದ್ದಾರೆ. ಕೆಳಗಡೆನೂ ಸಮ್ ಪೀಪಲ್ ಹ್ಯಾಡ್ ಕಮ್ ಆ್ಯಂಡ್ ಟೆಂಟ್ಸಲ್ಲಿ ಎಷ್ಟೊಂದು ಜನ ಸ್ಟೇ ಆಗಿದ್ದಾರೆ, ಲೈಕ್ ಯಂಗ್ಸ್ಟರ್ಸ್ ಆ ಥರ. ನಾವ್ ಐ ವಿಲ್ ಚೇಂಜ್ ಮೈ ಡ್ರೆಸ್ ಟು ದ PJs. ಆ್ಯಂಡ್ ಅನದರ್ ಥಿಂಗ್ ಈಸ್ ಟುಮಾರೋ ಮಾರ್ನಿಂಗ್ ವಿ ಆರ್ ಗೋಯಿಂಗ್ ಫಾರ್ ಸಫಾರಿ. ಮಾರ್ನಿಂಗ್ 5:30 ಅಷ್ಟರಲ್ಲೆಲ್ಲ ವಿ ವಾಂಟ್ ಟು ಲೀವ್ ಫಾರ್ ಸಫಾರಿ. ರೆಸ್ಟಿಂಗ್ ಟೈಮ್ ಥರ ಇನ್ನೊಂದು ½ an hour ಡಿನ್ನರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಬೊಫೆ ಥರ ಇಡ್ತಾರೆ ಅನ್ಸುತ್ತೆ, ಲೈಕ್ ಸೆಲೆಕ್ಟೆಡ್ ಐಟಮ್ಸ್, ತುಂಬ ವೆರೈಟಿ ಇರಲ್ಲ ಇನ್ನು. ಸೊ ಆ ಥರ. ಸೊ ಅದಾದಮೇಲೆ ರೆಸ್ಟ್ ಮಾಡಿ ಮಾರ್ನಿಂಗ್ 4 ಗಂಟೆಗೆ ಎದ್ದೇಳ್ಬೇಕು ನಾನು. ಸೊ ಅದ್ರ 5:15 ಸಫಾರಿಗೆ ಅಲ್ಲಿ ಇರಬೇಕು. ಅಂದರೆ 4 o'clock ಎದ್ದು ರೆಡಿ ಆಗಬೇಕು. ಐ ಆಮ್ ಎಕ್ಸೈಟೆಡ್. ದಿಸ್ ಇಸ್ ನಾಟ್ ಲೈಕ್ ಸಫಾರಿ ಎಲ್ಲ ನನ್ನ ಫಸ್ಟ್ ಟೈಮ್ ಏನಲ್ಲ, ಬಟ್ ಈ ಪ್ಲೇಸ್ ಇಲ್ಲಿ ಫಸ್ಟ್ ಟೈಮ್. ಅದಕ್ಕೆ ಐ ಆಮ್ ಎಕ್ಸೈಟೆಡ್. ಆ್ಯಂಡ್ ನಾನು ಪ್ರೀತಮ್ ನಾವು ಲಕ್ಕಿ ಇದ್ದರೆ ಸಾಕು, ಬಿಕಾಸ್ ಅದೊಂಥರ ಲಕ್ ಅಲ್ವಾ, ಸೈಟ್ ಸೀಯಿಂಗ್ ಎನಿಮಲ್ಸ್ ನಮಗೆ ಕಾಣಿಸ್ಬಿಟ್ರೆ ಸಾಕು ಅಂತ ಕಾಯ್ತಿದ್ದೀವಿ. ಕಬಿನಿಗೆ ಇಲ್ಲೆಲ್ಲ ಬರೋದೇ ಮೇಯ್ನ್ ಥಿಂಗ್. ಅದಕ್ಕೆ ಲೈಕ್ ನಾಗರಹೊಳೆ ಫಾರೆಸ್ಟ್ ಅದೆಲ್ಲ ಇದೆಯಲ್ಲ, ಆಲ್ಮೋಸ್ಟ್ ಸಫಾರಿ ಅಜೆಂಡಾ ಇಟ್ಕೊಂಡೆ ಇಲ್ಲೆಲ್ಲ ಬರೋದು. ಆಲ್ಸೋ ಪ್ಲ್ಯಾನ್ ವಿ ಬುಕ್ಡ್ ಥ್ರೂ ಅವರ್ ಸ್ಟೇ. ನಮ್ಮ ಸ್ಟೇ ಈಗ ಇದಾರಲ್ಲ ಅವ್ರ ಮೂಲಕನೇ ನಾವು ಬುಕ್ ಮಾಡಿದ್ದು. We are watching Bhima movie. We are ಅನ್ನೋದಕ್ಕಿಂತ ನನಗಿಂತ ಪ್ರೀತಮ್ is watching, and we ordered pepper chicken and egg chilli. ಆ್ಯಕ್ಚುಲಿ ಮಧ್ಯಾಹ್ನ ಅಷ್ಟೊಂದು ಊಟ ಇಷ್ಟ ಆಗಲಿಲ್ಲ ಅಂದಲ್ಲ. ದಿಸ್ ವಾಸ್ ಸೋ ಟೇಸ್ಟಿ. 1 minute-ಅಲ್ಲಿ ಮುಗಿಸ್ಬಿಟ್ಟಿದ್ವಿ. ಇದು ಎಕ್ಸ್ಟ್ರಾ ನಾವು ಆರ್ಡರ್ ಮಾಡಿರೋದು. ಸೊ ನೈಟ್ ಇವಾಗ ಫುಡ್ ಕಾಂಪ್ಲಿಮೆಂಟರಿ ಇದೆಯಲ್ಲ, ಈಗ ಆಮೇಲೆ ಹೋಗಿ ಬಫೆಲಿ ಏನಿದೆ ಏನು ಐ ವಿಲ್ ಗೋ ಆ್ಯಂಡ್ ಹ್ಯಾವ್. 2 ಪ್ರೀತಮ್ ಇಸ್ ಲೈಕ್ ಹಿ ವಾಂಟ್ ಅಂತ ಹಿ ಆರ್ಡರ್ಡ್. 2 ಟೇಸ್ಟಿ ಆಗಿದೆ, ಸಕ್ಕತ್ತಾಗಿದೆ.
ಡನ್ ವಿತ್ ಫುಡ್. ತುಂಬಾ ಚೆನ್ನಾಗಿತ್ತು. ಸ್ವೀಟ್ ವಾಸ್ ಸೋ ಗುಡ್. ಗೀ ರೈಸ್, ಚಿಕನ್, ಚಪಾತಿ, ಪಲ್ಯ ಎಲ್ಲ ಚೆನ್ನಾಗಿತ್ತು. ಬೇಗ ಲೈಕ್ ಲಿಟ್ರಲಿ 5 ಮಿನಿಟ್ಸಲ್ಲಿ ತಿಂದಿದ್ದೀನಿ. ನಾನು ಹೇಳ್ದಲ್ಲ ನನಗೆ ಯಾಕೋ ಮಧ್ಯಾಹ್ನ ಚೂರು ಇಷ್ಟ ಆಗಲಿಲ್ಲ ಅಂತ. ಸೊ ಇವಾಗ ಹೊಟ್ಟೆ ಹಸ್ತಿದ್ಕೆ ಐ ಆಮ್ ಡನ್. ನೌ ಇಟ್ಸ್ ಮೈ ಬೆಡ್ ಟೈಮ್. The next morning. Hi everyone, good morning. This is our next day. It's early morning, 4:30, 4 o'clock ಎದ್ದು ರೆಡಿ ಆಗಿದ್ದೀವಿ. ನಾನು ಹೇಳ್ದಂಗೆ ನೆನ್ನೆ ನೈಟ್ ಸಫಾರಿಗೆ ಹೋಗೋದಕ್ಕೆ. ಆ್ಯಂಡ್ ದಿಸ್ ಈಸ್ ದಟ್ ಮಿಸ್ಟ್ರಿ ಬಾಕ್ಸ್ ಜಂಪ್ ಸೂಟ್ ಐ ಆಮ್ ವೇರಿಂಗ್ ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ರೆಡಿ. ಸಫಾರಿ ನಾವು ಪ್ರೈವೇಟಾಗಿ ಜೀಪಲ್ಲಿ ಬುಕ್ ಮಾಡಿರೋದು. 10 seats, 10 members ಇರ್ತಾರೆ ನಮ್ಮ ಜೊತೆ, ಇನ್ಕ್ಲೂಡಿಂಗ್ ಅಸ್. ಸೊ ಆಮೇಲೆ ಒಂದು 3-4 hours ಇರುತ್ತೆ ಇದು ಸಫಾರಿ. ಸಪ್ರೇಟ್ ಲೈಕ್ ಪ್ರೈವೇಟಾಗಿ ಬುಕ್ ಮಾಡ್ಕೊಂಡಿರೋದು. ನಾವೆಲ್ಲಿ ಹೋಗಿ ಸಫಾರಿಗೆ ಲೈಕ್ ಅವ್ರಿಗೆ ಮೀಟ್ ಮಾಡಬೇಕು, 1/2 hour ಆಗುತ್ತೆ. ಸೊ ಹಾಗಾಗಿ ವಿ ಗಾಟ್ ರೆಡಿ ನವ್. ಲೆಟ್ಸ್ ಗೋ. We are back from safari and now we are in JLR. Like everything is so antique. Oh my god. Beautiful. Like pure wood. ಎಷ್ಟು ಹಳೇದು. ಆ ಸ್ಮೆಲ್ ಗೊತ್ತಾಗುತ್ತೆ. ಲೈಕ್ 3 to 4 hours ಮೇಲೆ ನಾವು ಸಫಾರಿ ಹೋಗಿದ್ದು. ಸೊ ವಿ ಆರ್ ನಾಟ್ ಸೋ ಲಕ್ಕಿ. ನಮಗೆ
ಜಿಂಕೆ, ಆನೆ ನೋಡಿದ್ವಿ ಆ್ಯಂಡ್ ನವಿಲು ಆ ಥರ ಬಿಟ್ಟರೆ ನಮಗೆ ಟೈಗರ್ ಸಿಗಲಿಲ್ಲ. ಇನ್ನೊಬ್ರಿಗೆ ಸಿಕ್ಕಿ ಅವ್ರು ಕಾಲ್ ಮಾಡಿದ್ರು, ಪಾಪ ನಮ್ಮ ಡ್ರೈವರ್ ತುಂಬಾ ಲೈಕ್ ಲಿಟ್ರಲಿ ಹೆಂಗೆ ಹೋದ್ರು ಅಂದರೆ, ಬಟ್ ಜಸ್ಟಲ್ಲಿ ಮಿಸ್ ಆಯಿತು, ನಮಗೆ ಟೈಗರ್ ಸಿಗಲಿಲ್ಲ. ವಿ ಆರ್ ನಾಟ್ ಸೋ ಲಕ್ಕಿ, ಬಟ್ ಎಕ್ಸ್ಪೀರಿಯನ್ಸ್ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ಥರ ಜೀಪಲ್ಲಿ ಹಿಂಗೆ ಹೋಗ್ತಿರೋದು. ಅದು ಮಾರ್ನಿಂಗ್ ಜಂಗಲ್, ಓ ಮೈ ಗಾಡ್ ಇಟ್ಸ್ ಹ್ಯೂಜ್ ಆಯಿತಾ. ಸೊ ತುಂಬ ಚೆನ್ನಾಗಿತ್ತು. ನಮಗಂತೂ ಒಂದು 3-4 hours ಅಂದರೆ ಫುಲ್ ಎಲ್ಲ ಸುತ್ತಿದ್ದೀವಿ. ಇಟ್ ವಾಸ್ ಲೈಕ್ ನೈಸ್ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ಎನಿಮಲ್ಸ್ ಸೈಟ್ ಆಗಲಿಲ್ಲ ಅಂದರೂ ಫಾರೆಸ್ಟ್ ನೋಡೋಕ್ಕಾದರೂ ಹೋಗಬೇಕು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. 2 ಐಟಮು, ಒಂದು ದೋಸೆ, ಆಲೂಗೆಡ್ಡೆ ಲೈಕ್ ಸಾಗು, ಚಟ್ನಿ ಆ್ಯಂಡ್ ಪೊಂಗಲ್. 2 ಐಟಮ್ ಆದರೂ ನಮ್ಮ ಸೌತ್ ಇಂಡಿಯನ್ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಮಗೆ ಬೇರೆ ಸುಸ್ತಾಗ್ಬಿಟ್ಟಿತ್ತು, ಸೊ ಚೆನ್ನಾಗಿ ತಿಂಡಿ ತಿಂದು ಬಂದು ಒಂದು ಪವರ್ ನ್ಯಾಪ್ ತೊಗೊಂಡು ಈಗ ಫ್ರೆಶ್ ಆಗಿ ರೆಡಿ ಆಗಿದ್ದೀವಿ. ಲೀವ್ ದಿಸ್ ಪ್ಲೇಸ್ ಆ್ಯಂಡ್ ಟು ಗೋ ಬ್ಯಾಕ್ ಟು ಅವರ್ ಹೋಮ್. ಆಗಿತ್ತು ನನ್ನ ಬರ್ತ್ಡೇ ಸ್ಟೇಕೇಶನ್. ಸಮಥಿಂಗ್ ದಿಸ್ ವಾಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ನೈಸ್. ಈಗ ಹೊರಟು ಒಂದು 4 hours ಅಲ್ಲಿ ನಾವು 3 to 4 hours ಅಲ್ಲಿ ವಿ ವಿಲ್ ರೀಚ್ ಅವರ್ ಹೋಮ್. ಅಷ್ಟೇ. That's it for this vlog. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.